34 ನಿಮಿಷಗಳ ಭಾಷಣ ಅದು. ನರೇಂದ್ರ ಮೋದಿಯವರು ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಈ ವ್ಯಾಕ್ಸಿನೇಷನ್ ಈ ಲಸಿಕೆಯನ್ನು ಸಮರ್ಪಣೆ ಮಾಡಿ ಇದರ ಲಸಿಕೆಯ ಮಹಾ ಅಭಿಯಾನವನ್ನು ಜಗತ್ತಿನ ಅತಿ ದೊಡ್ಡ ಅಭಿಯಾನವನ್ನಾಗಿ ಶುರು ಮಾಡಿದ್ದಾರೆ. ಇದೀಗ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಅಲ್ಲಿರುವಂಥ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅದರ ಆವರಣವನ್ನು ನೋಡ್ತಾ ಇದ್ದೀರಾ. ಇದೀಗ ರಾಜ್ಯದಲ್ಲಿ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು, ಆರೋಗ್ಯ ಸಚಿವರು, ಕೇಂದ್ರ ಸಚಿವರು, ಸಂಸದರು ಎಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ರಾಜ್ಯದಲ್ಲಿ ಇದೀಗ ವಿದ್ಯುಕ್ತವಾಗಿ ಈ ಅಭಿಯಾನಕ್ಕೆ ಚಾಲನೆ ಕೊಡೋರಿದ್ದಾರೆ. ಲೆಟ್ಸ್ ಗೋ ಲೈವ್ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆವರಣ. BS ಯಡಿಯೂರಪ್ಪನವರು ಈ ಲಸಿಕಾ ಅಭಿಯಾನಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಈ ಲಸಿಕೆಯ ಕುರಿತಾದ ಮಾಹಿತಿ ಪತ್ರವನ್ನ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು ಮತ್ತು ಇನ್ನಿತರ ಗಣ್ಯರು ಪ್ರದರ್ಶಿಸ್ತಾ ಇದ್ದಾರೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ ಕಳೆದ ವರ್ಷ ಬಹಳಷ್ಟನ್ನು ನಾವು ನೋಡಿದ್ದೇವೆ, ಬಹಳಷ್ಟನ್ನ ಕೇಳಿದ್ದೇವೆ, ಮಾತ್ರವಲ್ಲ ಬಹಳಷ್ಟನ್ನು ನಾವು ಕಲಿತಿದ್ದೇವೆ. ಆ ಎಲ್ಲ ಅನುಭವವನ್ನ ಇಟ್ಟುಕೊಂಡೇ ಬಂದಿರುವಂತಹ 2021 ಹೊಸ ಆಶಾಭಾವನೆಯನ್ನ ಮೂಡಿಸಿದೆ ಅಂತಂದ್ರೆ ತಪ್ಪಾಗಲಾರದು. ಈ ಕೋವಿಡ್ನ ವಿರುದ್ಧ ನಡೆಯುತ್ತಿರುವಂತಹ ಮಹಾ ಸಮರದಲ್ಲಿ ಅತ್ಯಂತ ದೊಡ್ಡ ಮತ್ತು ಪ್ರಬಲ ಅಸ್ತ್ರ ಅಂತಂದ್ರೆ ಕೋವಿಡ್-19 ವ್ಯಾಕ್ಸಿನ್. ಈ ಕ್ಷಣ ಬರ್ತಾ ಇದೆ KC ಜನರಲ್ ಆಸ್ಪತ್ರೆ ಮಲ್ಲೇಶ್ವರದಲ್ಲಿದೆ. ಅಲ್ಲೀಗ ಶುರುವಾಯಿತು ಲಸಿಕೆ ನೀಡುವ ಕಾರ್ಯಕ್ರಮ. ಡಿ ಗ್ರೂಪ್ ಸಿಬ್ಬಂದಿಗಳಿಗೆ ಲಸಿಕೆಯನ್ನು ಹಾಕ್ತಿದ್ದಾರೆ. ಚಂದ್ರಶೇಖರ್ ಮೊದಲನೆಯ ಲಸಿಕೆ ಪಡೆದಂತಹ ವ್ಯಕ್ತಿ. ಚಂದ್ರಗಂತೂ ಚಪ್ಪಾಳೆ ತಟ್ಟಿ ಎಲ್ಲರೂ ಕೂಡ ಈ ಮೂಲಕ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. KC ಜನರಲ್ ಆಸ್ಪತ್ರೆಯಲ್ಲಿ ಲಸಿಕೆ ಅಭಿಯಾನ ಶುರುವಾಗಿದೆ. ಮೊದಲು ಲಸಿಕೆ ಪಡೆದವರು ಚಂದ್ರಶೇಖರ್ ರಾವ್, ಡಿ ಗ್ರೂಪ್ ಸಿಬ್ಬಂದಿ. ಮೊದಲ ಲಸಿಕೆ ಅವರಿಗೆ ಕೊಡಲಾಯಿತು. ಚಪ್ಪಾಳೆ ತಟ್ಟಿದ್ರು. ಲಸಿಕೆ ಕೊಡುವ ಸಂದರ್ಭದಲ್ಲಿ ಚಂದ್ರು ಅವರಿಗೆ. ಇದು KC ಜನರಲ್ ಆಸ್ಪತ್ರೆ ಬೆಂಗಳೂರು ಮಲ್ಲೇಶ್ವರದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಅವರೇ ಚಂದ್ರು, ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ. ಚಂದ್ರು ಡಿ ಗ್ರೂಪ್ ನೌಕರ, ಚಂದ್ರಶೇಖರ್ ರಾವ್ ಅವರ ಹೆಸರು. ಏನು ಪ್ರಾಬ್ಲಮ್ ಇಲ್ಲ, ಇದುವರೆಗಂತೂ ಏನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಎಲ್ಲ ರೀತಿಯಾದ ಸಹಕಾರ ನಮ್ಮ ಲಕ್ಷ್ಮೀಪತಿ ಸರ್ ನಮ್ಮ ಹೆಡ್ ನಮ್ಗೆ ಕೊಟ್ಟಿದ್ದಾರೆ. ಏನು ಭಯ ಇಲ್ಲ. ಹೆಮ್ಮೆ ಅನಿಸ್ತಾ ಇದೆ ಸರ್. ಆಕ್ಚುಲಿ ನಾನು ಕೋವಿಡ್ ಪೇಷಂಟ್, ನನಗೆ ಬಂದಿತ್ತು ಇದಕ್ಕೆ ಮುಂಚೆ. ಸೊ ನನ್ನಿಂದ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಫಸ್ಟ್ ನಾನೇ ತಗೋಬೇಕಂತೇಳಿ ಮೊದಲೇ ನಿರ್ಧಾರ ಮಾಡಿಬಿಟ್ಟಿದ್ದೆ ಸರ್. ಹೌದು ಸರ್. ನೀವು ಬಂದ ತಕ್ಷಣ ನೀನು ತಗೊಂಡ್ಬಿಡ್ ಚಂದ್ರು ಅಂತೇಳಿ ತಗೊಂಡೆ. ಏನು ಪ್ರಾಬ್ಲಮ್ ಇಲ್ಲ, ಇದುವರೆಗಂತೂ ಏನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಎಲ್ಲ ರೀತಿಯಾದ ಸಹಕಾರ ನಮ್ಮ ಲಕ್ಷ್ಮೀಪತಿ ಸರ್ ನಮ್ಮ ಹೆಡ್ ನಮ್ಗೆ ಕೊಟ್ಟಿದ್ದಾರೆ. ಏನು ಭಯ ಇಲ್ಲ. ಹೆಮ್ಮೆ ಅನಿಸ್ತಾ ಇದೆ ಸರ್. ಆಕ್ಚುಲಿ ನಾನು ಕೋವಿಡ್ ಪೇಷಂಟ್, ನನಗೆ ಬಂದಿತ್ತು ಇದಕ್ಕೆ ಮುಂಚೆ. ಸೊ ನನ್ನಿಂದ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಫಸ್ಟ್ ನಾನೇ ತಗೋಬೇಕಂತೇಳಿ ಮೊದಲೇ ನಿರ್ಧಾರ ಮಾಡಿಬಿಟ್ಟಿದ್ದೆ ಸರ್. ಹೌದು ಸರ್. ನೀವು ಬಂದ ತಕ್ಷಣ ನೀನು ತಗೊಂಡ್ಬಿಡ್ ಚಂದ್ರು ಅಂತೇಳಿ ತಗೊಂಡೆ. ಏನು ಪ್ರಾಬ್ಲಮ್ ಇಲ್ಲ. ಇದು ಚಂದ್ರಶೇಖರ್ ರಾವ್ ಡಿ ಗ್ರೂಪ್ನ ಸಿಬ್ಬಂದಿಯವರು. ಏನು ಪ್ರಾಬ್ಲಮ್ ಇಲ್ಲ, ತಗೊಂಡೆ. ಈಗ ನೋಡ್ತಿರೋ ದೃಶ್ಯ ಏನು ಗೊತ್ತಾ, ಅವ್ರಿಗೆ ಕೊಡುವುದಕ್ಕೆ ಮುಂಚೆ ಕೊಟ್ಟ ನಂತರ ಒಂದಷ್ಟು ಅಬ್ಸರ್ವೇಷನ್ ಇರ್ತಾರೆ. ಅವ್ರನ್ನ ಕೊಟ್ಟ ಮೇಲೆ ಅವ್ರಿಗೇನು ರಿಯಾಕ್ಷನ್ ಆಗುತ್ತಾ, ಅವ್ರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತಾ, ತಲೆ ಸುತ್ತು ಬರೋದು ಅಥವಾ ಮೈ ಉರಿಯೋದು ಅಥವಾ ಜ್ವರ ಬರೋದು ಆ ಥರದ್ದೇನೂ ಇಲ್ಲ. ಐ ಥಿಂಕ್ ಅವ್ರು ಕೊಟ್ಟು ತುಂಬ ಹೊತ್ತಾಯ್ತು ಈಗ. ಸೊ ಹಾಗಾಗಿ ಐ ಆಮ್ ಆಲ್ ರೈಟ್, ಏನು ತೊಂದರೆ ಇಲ್ಲ, ನನಗೆ ನಾನು ಆರಾಮಾಗಿದ್ದೀನಿ ಅಂತ ಕೂಡ ಚಂದ್ರಶೇಖರ್ ರಾವ್ ಇದೀಗ ವ್ಯಕ್ತಪಡಿಸಿದ್ರು. ಎಡಭಾಗದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣ. ಅಲ್ಲಿಗ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ವಿದ್ಯುಕ್ತವಾಗಿ ಅಲ್ಲಿ ಚಾಲನೆ ಕೊಡ್ತಿದ್ದಾರೆ. ಆ ಭಾಗದ ಶಾಸಕರಲ್ಲಿದ್ದಾರೆ, ಸಂಸದರಿದ್ದಾರೆ, ಮುಖ್ಯಮಂತ್ರಿಗಳೆಲ್ಲ ಹಾಜರಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಮೊದಲ ಲಸಿಕೆಯ ವ್ಯಕ್ತಿ ಅಲ್ಲಿ ಕೂತಿದ್ದಾರೆ. ಲಸಿಕೆ ಹಾಕೋದಷ್ಟೇ ಬಾಕಿ. ಅದು ಕೂಡ ಲೈವ್ ತೋರಿಸ್ತಾ ಇದ್ದೀವಿ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ.
ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಕೂಡ ಇದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, PC ಮೋಹನ್ ಇದ್ದಾರೆ, ಜಮೀರ್ ಅಹಮದ್ ಖಾನ್ ಇದ್ದಾರೆ, ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಇದ್ದಾರೆ. ಐ ಥಿಂಕ್ ಮೊದಲ ವ್ಯಕ್ತಿ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಮೊದಲ ವ್ಯಕ್ತಿಗೆ ಚುಚ್ಚುಮದ್ದು ಬಲಭಾಗದಲ್ಲಿ ನೋಡ್ತಾ ಇರೋದು ಈಗಾಗಲೇ ಚುಚ್ಚುಮದ್ದು ತೆಗೆದುಕೊಂಡಿರುವ ಲಸಿಕೆಯನ್ನು ತೆಗೆದುಕೊಂಡಿರುವ KC ಜನರಲ್ ಆಸ್ಪತ್ರೆಯ ದೃಶ್ಯಾವಳಿಗಳು. ಎಡಭಾಗದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಮೊದಲ ಚುಚ್ಚುಮದ್ದನ್ನು ಕೊಡಲಾಗ್ತಾ ಇದೆ. ಲೆಟ್ಸ್ ಗೋ ಲೈವ್. ದೇಹದಲ್ಲಿ ರೋಗ ಪ್ರತಿಕಾಯಗಳನ್ನು ಹೆಚ್ಚಿಸುವ ಈ ಲಸಿಕೆಗಳು ಕೋವಿಡ್ ಸೋಂಕಿನ ವಿರುದ್ಧ ಅತ್ಯಂತ ಪರಿಣಾಮಕಾರಿಯಾಗಿದೆ.